ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೇಡಂ ತಾಲೂಕಿನ ಕೋಡ್ಲಾ ಆಸುಪಾಸಿನಲ್ಲಿ ಅನಾರೋಗ್ಯಕರ ವಾತಾವರಣ ನಿರ್ಮಾಣವಾಗಿದೆ. ಯಾಕೆ ಏನು ಅಂತ ನಾವು ನೋಡ್ತಾ ಹೋಗೋಣ. ಹೌದು, ಕಾರ್ಖಾನೆಯಿಂದ ಭಾರಿ ಪ್ರಮಾಣದ ಮಾಲಿನ್ಯದ ಹೊಗೆ ಹೊರಗೆ ಬರ್ತಾ ಇದೆ. ಇದರಿಂದ ಸುತ್ತಮುತ್ತ ಗ್ರಾಮದಲ್ಲಿ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗಿದೆ. ಅಕ್ಕಪಕ್ಕದ ಹೊಲಗಳಲ್ಲಿ ಬೆಳೆಗಳು ಹಾಳಾಗಿರುವ ಗಂಭೀರ ಆರೋಪವನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಸೇಡಂ ತಾಲೂಕಿನ ಕೋಡ್ಲಾ ಬಳಿಯ ಶ್ರೀ ಸಿಮೆಂಟ್ ಕಾರ್ಖಾನೆಯಿಂದ ಆಗ್ತಿರುವಂತಹ ಅವಾಂತರ ಇದೆ. ಕಾರ್ಖಾನೆ ಸುತ್ತಲಿನ 3-4 ಹಳ್ಳಿಗಳ ಜನರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಅನೇಕ ಜನರಿಗೆ ಕ್ಯಾನ್ಸರ್, TB ರೋಗಗಳು ಬರ್ತಿದೆ ಅನ್ನುವಂಥ ಮಾಹಿತಿ ಇದೆ. ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಧಿಕಾರಿಗಳ ಹಾಗಾದ್ರೆ ಏನು ಮಾಡ್ತಿದ್ದಾರೆ ಎನ್ನುವಂಥ ಗ್ರಾಮಸ್ಥರ ಪ್ರಶ್ನೆಗೆ ಉತ್ತರ ಇಲ್ಲ. ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತಮ್ಮ ಅಸಮಾಧಾನ, ಆಕ್ರೋಶವನ್ನು ಹೊರ ಹಾಕ್ತಾನೆ ಇದ್ದಾರೆ. ನೋಡಿ, ಈ ಮಟ್ಟಿಗಿನ ದಟ್ಟ ಹೊಗೆ ಆವರಿಸ್ಬಿಟ್ರೆ ಸುತ್ತಮುತ್ತ ಗ್ರಾಮದ ಜನ ಜೀವನ ಮಾಡೋಕ್ಕಾದರೂ ಸಾಧ್ಯನಾ? ನೀವು ದೃಶ್ಯದಲ್ಲಿ ನೋಡ್ಬೋದು, ಎಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೊಗೆ ಬಿಡದಂತೆ ತಡೆಯಲು ಕರವೇ ಸಂಘಟನೆ ಸದಸ್ಯರು ಒತ್ತಾಯವನ್ನು ಮಾಡುತ್ತಿದ್ದಾರೆ. ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಕಾರ್ಖಾನೆಯಿಂದ ದಿನನಿತ್ಯ ಹೊರಹೋಗುತ್ತೆ ಮಾಲಿನ್ಯಯುಕ್ತ ಹೊಗೆ. ಒಂದು ಕಡೆ ಸುತ್ತಮುತ್ತ ವಾಯು ಮಾಲಿನ್ಯ, ಮಗದೊಂದು ಕಡೆ ನೀವು ಗಮನಿಸಬಹುದು ಆ ಹೊಗೆಯ ಕೆಲವೊಂದು ಅಂಶಗಳು ಸುತ್ತಮುತ್ತ ಆಸುಪಾಸಿನಲ್ಲಿರುವಂತಹ ಬೆಳೆಗಳ ಮೇಲೆ ಬಿತ್ತು ಅಂದರೆ ಆ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಹಾಗಾಗಿ ಗ್ರಾಮಸ್ಥರು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಸಿರಿ ಸಿಮೆಂಟ್ ಕಾರ್ಖಾನೆ ಅದರಿಂದ ಬೆನಕನಹಳ್ಳಿ, ಕೋಡ್ಲಾ, ರಾಜಹಳ್ಳಿ, ಡೋಣಗಾಂವ್ ಎಲ್ಲ ಊರುಗಳಲ್ಲಿ ದೆಷ್ಟು ಬೀಳ್ತಾ ಇದೆ. ಅದರಿಂದ ಭಾಳ ತೊಂದರೆ ಆಗ್ತಾ ಇದೆ. ಯಾಕಪ್ಪ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಅದರ ಬಗ್ಗೆ ಏನು ಭೀ ಕೇರ್ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರು ಇವತ್ತು ಹೊಲಗಳಲ್ಲಿ ಭೀ ಬಿದ್ದು ದೆಷ್ಟನ್ನು ಬಿದ್ದು ರೈತಗೆ ಭಾಳಷ್ಟು ನಷ್ಟ ಆಗಿದೆ. ಅದಕ್ಕೆ ಇದು ಆದಷ್ಟು ಜಲ್ದಿ ನಿಂದ್ರಿಸಬೇಕು ಸಿರಿ ಸಿಮೆಂಟ್ ಕಾರ್ಖಾನೆಯದವರು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭ ಮುಖಾಂತರ ಅವರಿಗೆ ಎಚ್ಚರ ಮಾಡ್ತಾ ಇದ್ದೀನಿ.